ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋಲ್ಲಿ ನಿಮ್ಮ ಒಂದು ಕ್ಯಾಶ್ ಇನ್ಕಮ್ ನ ರೀಪ್ರಿಂಟ್ ತಗೊಳ್ಳೋದು ಹೇಗೆ ಅಂತ ನೋಡೋಣ. ಅಂದ್ರೆ ನಿಮ್ಮ ಒಂದು ಕಳೆದು ಹೋದ ಕ್ಯಾಶ್ ಇನ್ಕಮ್ ಆಗಲಿ ಅಥವಾ ನಿಮ್ಮ ಒಂದು ಕ್ಯಾಶ್ ಅಂಡ್ ಇನ್ಕಮ್ ಮಿಸ್ ಆಗಿದ್ರೆ ಅದನ್ನ ರೀಪ್ರಿಂಟ್ ತಗೊಳ್ಳೋದು ಹೇಗೆ ಅಂತ ನೋಡೋಣ. ಮಾಮೂಲಿಯಾಗಿ ನೀವು ಸೈಬರ್ ಸೆಂಟ್ರಲ್ಲಿ ಕ್ಯಾಶ್ ಅಂಡ್ ಇನ್ಕಮ್ ನ ನೀವು ರೀಪ್ರಿಂಟ್ ತಗೊಳಕ್ಕೆ ಹೋದ್ರೆ ಹತ್ತತ್ರ ನಿಮಗೆ 50 or 100 rupees ಚಾರ್ಜ್ ಮಾಡ್ತಾರೆ. ನಾನು ಹೇಳೋ ಪ್ರಕಾರ ನಿಮ್ಮ ಒಂದು ಕ್ಯಾಶ್ ಇನ್ಕಮ್ ನ ನೀವು ರೀಪ್ರಿಂಟ್ ತಗೊಂಡ್ರೆ ನಿಮಗೆ ಕೇವಲ 40 rupees ಅಷ್ಟೇ ಚಾರ್ಜ್ ಆಗುತ್ತೆ. ನೀವು ಕೇವಲ 40 rupees ಅಲ್ಲೇ ನಿಮ್ಮ ಒಂದು ಕ್ಯಾಶ್ ಅಂಡ್ ಇನ್ಕಮ್ ನ ನೀವು ರೀಪ್ರಿಂಟ್ ನ ತಗೋಬಹುದು. ಅಂಡ್ ಈ ಒಂದು ಕ್ಯಾಶ್ ಅಂಡ್ ಇನ್ಕಮ್ ನ ನೀವು ರೀಪ್ರಿಂಟ್ ತಗೊಳ್ಳೋದಕ್ಕೆ ನಿಮ್ಮ ಹತ್ರ RD ನಂಬರ್ ಇರಬೇಕಾಗತ್ತೆ. ಸೊ ನಿಮಗೆ ಅಪ್ಲೈ ಮಾಡುವಾಗ RD ನಂಬರ್ ಜನರೇಟ್ ಆಗಿರುತ್ತಲ್ಲ, ಆ ಒಂದು RD ನಂಬರ್ ನಿಮಗೆ ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಹತ್ರ RD ನಂಬರ್ ಇಲ್ಲ ಅಂದ್ರೂ ಕೂಡ ನೀವು ಕ್ಯಾಶ್ ಆ್ಯಂಡ್ ಇನ್ಕಮ್ನ ರೀಪ್ರಿಂಟ್ ತಗೋಬೋದು. ಅದನ್ನು ಕೂಡ ಹೇಗೆ ಅಂತ ನಾವು ಈ ಒಂದು ವಿಡಿಯೋಲಿ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು ನೀವು ವೆಬ್ಸೈಟಲ್ಲಿ ನಾಡ ಕಚೇರಿ ಅಫಿಷಿಯಲ್ ವೆಬ್ಸೈಟ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಮತ್ತು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ. ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಓಕೆ, ನೀವಿಲ್ಲಿ ಮೊದಲು ಲಾಗಿನ್ ಆಗಬೇಕಾಗತ್ತೆ. ಸಿಂಪ್ಲಿ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಕೆಳಗಡೆ OTP ಪಡೆಯಿರಿ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಕೆಳಗಡೆ ಎಂಟರ್ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನಾಡ ಕಚೇರಿ 5.0 ಓಪನ್ ಆಗುತ್ತೆ. ಆ್ಯಂಡ್ ಮೊದಲು ನಾವಿಲ್ಲಿ RD ನಂಬರಿಂದ ಕ್ಯಾಶ್ ಇನ್ಕಮ್ನ ಪ್ರಿಂಟ್ ತಗೊಳ್ಳೋದು ಹೇಗೆ ಅಂತ ನೋಡೋಣ. ಅದಾದ ನಂತರ RD ನಂಬರ್ ಇಲ್ಲದೇ ಕ್ಯಾಶ್ ಇನ್ಕಮ್ನ ರೀಪ್ರಿಂಟ್ ತಗೊಳ್ಳೋದು ಹೇಗೆ ಅಂತ ನೋಡೋಣ. ಓಕೆ, ಇಲ್ಲಿ ಸಿಂಪ್ಲಿ ಮುದ್ರಿಸಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಎರಡನೇದಾಗಿ ಮರು ಮುದ್ರಣ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಮರು ಮುದ್ರಣ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾಗ ನಿಮ್ಮ ಒಂದು RD ನಂಬರ್ನ ಎಂಟರ್ ಮಾಡಿ ಅಂತ ಕೇಳ್ತಾರೆ. ಸಿಂಪ್ಲಿ ಈ ಒಂದು ಫೀಲ್ಡಲ್ಲಿ ನೀವು ಅಪ್ಲೈ ಮಾಡಿರುವಾಗ ಜನರೇಟ್ ಆಗಿರುತ್ತಲ್ಲ, ಆ ಒಂದು RD ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, RD ನಂಬರ್ನ ಎಂಟರ್ ಮಾಡಿಕೊಂಡು ಕೆಳಗಡೆ ಶೋಧಿಸು ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆ, ಕ್ಲಿಕ್ನ ಮಾಡ್ಕೊಂಡಾಗ ನಿಮ್ಮ ಒಂದು ಕ್ಯಾಶ್ ಆಗಲಿ ಅಥವಾ ಇನ್ಕಮ್ ಆಗಲಿ ಇಲ್ಲಿ ಶೋ ಆಗಿರುತ್ತೆ. ನೀವು ಯಾವೊಂದು ಸರ್ಟಿಫಿಕೇಟ್ RD ನಂಬರ್ನ ಎಂಟರ್ ಮಾಡಿರ್ತೀರ ಆ ಒಂದು ಸರ್ಟಿಫಿಕೇಟ್ ಇಲ್ಲಿ ಶೋ ಆಗುತ್ತೆ. ಸಿಂಪ್ಲಿ ನೀವು ಈ ಒಂದು ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಕೆಳಗಡೆ ಪ್ರಿವ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಪ್ರಿವ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾಗ ಒಂದ್ಸರಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಓಕೆ, ಚೆಕ್ ಮಾಡ್ಕೊಂಡ ನಂತರ ಕೆಳಗಡೆ ಆನ್ಲೈನ್ ಪೇಮೆಂಟ್ ಅಂತ ಇದೆಯಲ್ಲ, ಈ ಒಂದು ಆನ್ಲೈನ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಆನ್ಲೈನ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ಇಲ್ಲಿ ಡಿಕ್ಲರೇಷನ್ ಇರುತ್ತೆ. ಆ ಒಂದು ಡಿಕ್ಲರೇಷನ್ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಫೋನ್ ಪೇ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಈ ಒಂದು ಸರ್ಟಿಫಿಕೇಟ್ಗಾಗಿ 40 rupees ಚಾರ್ಜ್ ಇರುತ್ತೆ. ಆ ಒಂದು 40 rupeesನ ನೀವು ಪೇ ಮಾಡಿಬಿಟ್ಟು ನಿಮ್ಮ ಒಂದು ಸರ್ಟಿಫಿಕೇಟ್ನ ನೀವು ಡೌನ್ಲೋಡ್ ಮಾಡಬಹುದು. ಆ್ಯಂಡ್ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡುವಾಗ ನೀವು ಬ್ಯಾಂಕಿಂಗ್ ಟೈಮಲ್ಲಿ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. 10 AM to 4 PM ಈ ಒಂದು ಟೈಮ್ ಒಳಗಡೆ ನಿಮ್ಮ ಒಂದು ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಅದು ಬಿಟ್ಟು ಬೇರೆ ಒಂದು ಟೈಮಲ್ಲಿ ಏನಾದರೂ ನೀವು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸರ್ವರ್ ಎರರ್ ಆಗೋ ನಿಮ್ಮ ಒಂದು ಅಮೌಂಟ್ ಬಂದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಂಕಿಂಗ್ ಟೈಮಲ್ಲೇ ನೀವು ನಿಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಈ ರೀತಿ ನಿಮ್ಮ ಒಂದು RD ನಂಬರಿಂದ ನಿಮ್ಮ ಕ್ಯಾಶ್ ಆಗಲಿ ಅಥವಾ ಇನ್ಕಮ್ ಆಗಲಿ ನೀವು ರೀಪ್ರಿಂಟ್ ಆರ್ ಡೌನ್ಲೋಡ್ನ ಮಾಡಬಹುದು. ಮತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಅವರ ಒಂದು ಸರ್ಟಿಫಿಕೇಟ್ನ RD ನಂಬರ್ ಆಗಲಿ ಅಥವಾ ಇನ್ನೊಂದಾಗಲಿ ಏನೂ ಗೊತ್ತಿರಲ್ಲ. ಸೊ ಜಸ್ಟ್ ಇಲ್ಲಿ ಅವರ ಒಂದು ಕ್ಯಾಶ್ ಇನ್ಕಮ್ನ ಅವರು ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಅವರ ಒಂದು ಕ್ಯಾಶ್ ಆಗಲಿ ಇನ್ಕಮ್ ಆಗಲಿ ಹೇಗೆ ರೀಪ್ರಿಂಟ್ ತಗೊಳ್ಳೋದು ಅಂತ ನೋಡೋದಾದರೆ, ಸೊ ಸಿಂಪ್ಲಿ ನೀವು ಮತ್ತೆ ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಹೋಮ್ ಪೇಜ್ಗೆ ಬಂದಾಗ ನೀವು ಇಲ್ಲಿ ಹೊಸ ವಿನಂತಿ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆ, ಕ್ಲಿಕ್ನ ಮಾಡ್ಕೊಂಡಾಗ ಸಿಂಪ್ಲಿ ನಿಮ್ಮ ಒಂದು ಕ್ಯಾಶ್ನ ಡೌನ್ಲೋಡ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಜಾತಿ ಪ್ರಮಾಣ ಪತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಆದಾಯ ಪ್ರಮಾಣ ಪತ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸಿಂಪ್ಲಿ ನಾನಿಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಾದ ನಂತರ ನೀವು ಯಾವುದೇ ಸರ್ಟಿಫಿಕೇಟ್ ಆಗಲಿ ಡೌನ್ಲೋಡ್ ಮಾಡಬಹುದು. ಓಕೆ, ಜಾತಿ ಪ್ರಮಾಣ ಪತ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಮುಂದುವರಿಸಿ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಮುಂದುವರಿಸಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ನ ನೀವು ರೇಷನ್ ಕಾರ್ಡಿಂದ ಆದರೂ ಡೌನ್ಲೋಡ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಆದರೂ ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ಸಿಂಪ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಇಲ್ಲಿ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳಿದಾರಲ್ಲ, ಇಲ್ಲಿ ಹೌದನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮ್ಮ ಒಂದು ಪಡಿತರ ಚೀಟಿ ಸಂಖ್ಯೆ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಕೆಳಗಡೆ ಯಾರ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಅವರ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಸಿಂಪ್ಲಿ ಮುಂದುವರಿಸಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಆ ಒಂದು ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ಅಥವಾ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ
ಸಿಂಪ್ಲಿ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳಿದಾರಲ್ಲ, ಇಲ್ಲಿ ಇಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೀವು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಮುಂದುವರಿಸಿ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ಮೊದಲು ನೇಮ್ ಆಸ್ ಪರ್ ಆಧಾರ್ ಅಂತ ಕೇಳಿದ್ದಾರೆ ಆ್ಯಂಡ್ ಸಿಂಪ್ಲಿ ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ನೇಮ್ ಇರುತ್ತೆ ಅದೇ ರೀತಿ ನಿಮ್ಮ ಒಂದು ನೇಮ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ನೇಮ್ನ ಎಂಟರ್ ಮಾಡಿಕೊಂಡು ಕೆಳಗಡೆ ಆಧಾರ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಸಿಂಪ್ಲಿ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಡಿಕ್ಲರೇಷನ್ ಇರುತ್ತೆ, ಆ ಒಂದು ಡಿಕ್ಲರೇಷನ್ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದಾಗೆ ನಾವಿಲ್ಲಿ ಜಾತಿ ಪ್ರಮಾಣ ಪತ್ರನ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ನಮ್ಮ ಒಂದು ಹಳೆಯ ಜಾತಿ ಪ್ರಮಾಣ ಪತ್ರ ಶೋ ಆಗ್ತಾ ಇದೆ. ಸೊ ಈ ರೀತಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡುವುದಕ್ಕೆ ನಿಮ್ಮ ಒಂದು ಸರ್ಟಿಫಿಕೇಟ್ ರೆಡಿ ಇದ್ದು ಆ ಒಂದು ಸರ್ಟಿಫಿಕೇಟನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ ಆ ಒಂದು ಸರ್ಟಿಫಿಕೇಟ್ನ ನೀವು ಈ ರೀತಿ ಡೌನ್ಲೋಡ್ ಮಾಡಬಹುದು. ಅಥವಾ ಮೊದಲೇ ನಿಮ್ಮ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ಈ ರೀತಿ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಮೊದಲೇ ನಿಮ್ಮ ಒಂದು ಸರ್ಟಿಫಿಕೇಟ್ ರೆಡಿ ಇರಬೇಕಾಗುತ್ತೆ. ಆ ಒಂದು ಸರ್ಟಿಫಿಕೇಟ್ನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಆ ಒಂದು ಸರ್ಟಿಫಿಕೇಟ್ನ ನೀವು ಈ ರೀತಿ ಡೌನ್ಲೋಡ್ ಮಾಡಬಹುದು. ಓಕೆ, ಐ ಹೋಪ್ ಎಲ್ಲರಿಗೂ ನಿಮ್ಮ ಒಂದು ಕ್ಯಾಶ್ ಆ್ಯಂಡ್ ಇನ್ಕಮ್ನ ರೀಪ್ರಿಂಟ್ ತಗೊಳ್ಳೋದು ಹೇಗೆ ಅಂತ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋಲಿ ನಾನು ನಿಮಗೆ ನೀವು 2 ರೀತಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡುವುದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಗುಡ್ ಬೈ.